ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಮ್ ತಂಗಿ ಹೇಳೋ ಹಾಗೆ ಪ್ರತಿಯೊಂದು ಅಪಶಕನಾನೇ ಆಗ್ತಾ ಇದೆ. ಎಷ್ಟೇ ಅಪಶಕನ ಬಂದ್ರು ಮದುವೆ ನಿಲ್ತೇನು? ಹಾಗೇನೆ ಎಲ್ಲ ಆಗೋಗುತ್ತೆ ಕಲ್ಪನಾ, ಯಾವುದು ನಿಲ್ಲಲ್ಲ. ಮುಹೂರ್ತ ಕೂಡ ಒಳ್ಳೇದೆ ಅಂತ ಪುರೋಹಿತರು ಹೇಳಿದ್ರಲ್ಲ, ಮತ್ ಹೀಗೆಲ್ಲ ಯಾಕಾಯ್ತು? ಕಾಗೆ ಕೆಲ್ಸ ಗಂಧರ್ವರೇ ಮಾಡಿದ್ರು ಅನ್ನೋ ಹಾಗೆ ಒಳ್ಳೇದೇ ಆಯ್ತು. ನಾವ್ ಫೇಲ್ ಆದ್ರೂ ಕೂಡ ಅವಳು ದುರಾದೃಷ್ಟ ಮಾತ್ರ ಪಾಸ್ ಆಯ್ತು. ಹೌದು ಚಂದ್ರಿಕಾ, ಇನ್ನು ಹೋಪ್ ಇರೋದಿಕ್ಕೆ ನಮ್ ಸ್ವಪ್ನಗೆ ಅದೃಷ್ಟ ಉಳಿದಿದೆ. ಇದೇ ತರ ಜೋಡಿ ಮನಶಾಂತಿ ಇಲ್ಲದೆ ಒದ್ದಾಡ್ಬೇಕು. ನಿತ್ಯ ಜಾಗಕ್ಕೆ ಸ್ವಪ್ನ ಬರ್ಬೇಕು. ಇವತ್ ಕೂಡ ಮಿಸ್ಸೆ. ಏನ್ ಸರ್ ಇದು? ಏನೋ ಅನ್ಕೊಂಡ್ರಿ ಇನ್ನೇನೋ ಆಯ್ತು ಅಂತಾರಲ್ಲ. ನೀವಿಷ್ಟೊತ್ತು ಕಾಯ್ತಾ ಇದ್ದ ಶುಭ ಕಾರ್ಯ ಕೈ ಕೊಡ್ತು. ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಅಂದ್ಕೊಳ್ಳೋದನ್ನೇ ಬಿಡೋ ಹಾಗಿಲ್ಲ. ಬೇಡ ಸರ್, ನಿಮಗೆ ವೇದಾಂತ ಸೂಟ್ ಆಗಲ್ಲ. ನನಗೆ ಯಾಕೆ ಹೀಗಾಗ್ತಿದೆ ನಾಣಿ? ನಾನ್ ಏನ್ ಪಾಪ ಮಾಡಿದೀನಿ? ಬೇಡ ಸರ್, ನಿಮ್ಗೆ ವೈರಾಗ್ಯ ಕೂಡ ಸೂಟ್ ಆಗಲ್ಲ. ಮತ್ ಹೇಗಿರ್ಲಿ ನಾಣಿ ನಾನು? ನೀವು ನೀವಾಗೇ ಇರಿ ಸರ್. ಅಷ್ಟೇನಾ? ಹಾಗಿದ್ರೆ ನಿತ್ಯ, ಏನು ಡಿಸಪಾಯಿಂಟ್ ಆಯ್ತಾ? ನಾನು ಕೆಳಗೆ ಮಲ್ಕೋತೀನಿ, ನೀವಿಲ್ಲಿ ಬೆಡ್ ಮೇಲೆ ಮಲ್ಕೊಳ್ಳಿ. ನೀನ್ ಹೀಗಿದ್ರೆ ನಾನು ಹೇಗ್ ನಿದ್ರೆ ಮಾಡಿ ನಿತ್ಯ? ನಾನು ನಮ್ಮ ಮಾಮ ಹತ್ರ ಹೋಗ್ತೀನಿ. ಏಯ್, ನೀನ್ ನನ್ ಹೆಂಡ್ತಿ. ನಿನ್ನನ್ ಚೆನ್ನಾಗಿ ನೋಡ್ಕೊಳ್ಳೋದು ನನ್ ಕರ್ತವ್ಯ. ನನ್ನಿಂದ ನೀವ್ಯಾಕ್ ನಿದ್ರೆ ಬಿಡ್ಬೇಕು? ನನಗ್ ಹೀಗಾಗಿದ್ದಿದ್ರೆ ನೀನ್ ನಿದ್ರೆ ಮಾಡ್ತಿದ್ದ? ಕಣ್ ರೆಪ್ಪೆ ಮುಚ್ಚದೆ ನೋಡ್ಕೋತಿರ್ಲಿಲ್ವಾ? ಅದ ಹಾಗಲ್ಲ. ಏನೂ ಆಗಲ್ಲ. ಈಗೇನಾಯ್ತು? ನಮ್ ಫಸ್ಟ್ ನೈಟ್ ಪೋಸ್ಟ್ಪೋನ್ ಆಯ್ತು ಅಷ್ಟೇ ಅಲ್ವಾ? ಲೈಫಲ್ಲಿ ಇದೇ ಇಂಪಾರ್ಟೆಂಟ್ ಅಲ್ಲ ನಿತ್ಯ. ನನ್ನ ಪಕ್ಕದಲ್ಲಿ ನೀನಿದೆಯಾ ನೋಡು, ನನಗದೇ ಮುಖ್ಯ. ನಮ್ಗೆ ಮದ್ವೆ ಆಯ್ತು, ನಮ್ ಲವ್ ಸಕ್ಸಸ್ ಆಯ್ತು. ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಫಸ್ಟ್ ನೈಟ್ ಎಲ್ರೂ ಖುಷಿಯಾಗಿರ್ತಾರೆ. ಅದಕ್ಕಿಂತ ಹೆಚ್ಚು ಸಂತೋಷ ನಿನ್ನನ್ನು ಹೀಗೆ ನೋಡ್ಕೊಳ್ಳೋದ್ರಲ್ಲಿದೆ. ನಿನ್ ಮಡ್ಲಲ್ಲಿ ತಲೆ ಇಟ್ಟು ಮಲಗಿ ನೈಟೆಲ್ಲ ಹೀಗೆ ಮಾತಾಡಬೇಕು ಅಂತ ಅನಿಸ್ತಿದೆ ನನಗೆ. ಬಟ್ ಐ ಮಿಸ್ ದಟ್ ಮೂಮೆಂಟ್. ಪರವಾಗಿಲ್ಲ, ಈಗ ನೀನು ನನ್ನ ಮಡ್ಲಲ್ಲಿ ತಲೆ ಇಟ್ಟು ಮಲ್ಕೋ, ಇನ್ನೂ ಚೆನ್ನಾಗಿರುತ್ತೆ. ಬೇಡ, ನಾವು ಎಲ್ರ ಮಧ್ಯೆ ಇಲ್ಲ ನಿತ್ಯ. ಫಸ್ಟ್ ನೈಟ್ ರೂಮಲ್ಲಿ ಇದೀವಿ. ಇದು ನಮ್ಮ ರಾಜ್ಯ, ನಮ್ಮ ಸ್ವರ್ಗ.
ಏನ್ ನಿತ್ಯ ಆಗ್ಲೇ ಬಂದೆ? ನಿನ್ನ ಡಿಸ್ಚಾರ್ಜ್ ಮಾಡ್ಬಿಟ್ರಾ? ಮಾಡ್ಲಿಲ್ಲ ಮಾಮ್, ನಾನೇ ಬಂದೆ. ಹೇಗ್ ಬಂದೆ ನಿತ್ಯ? ಈಗ ಅದೆಲ್ಲ ಅಗತ್ಯನಾ? ಗಂಗಾ ಎಲ್ಲಿ? ಹೇಳಿದ್ನಲ್ಲ ನಿತ್ಯ, ಬೆಳಿಗ್ಗೆನೆ ಗಂಗಾ ಜೈ ಅವರು ಅವ್ರ ಮನೆಗ್ ಹೋಗಾಯ್ತು. ಫೋನ್ ಕೊಡು. ನಿತ್ಯ ಫೋನ್ ಕೊಡು ಮಾಮ್. ಹಲೋ ಮೇಡಮ್, ನಾನು ಅಮ್ಮವ್ರೆ. ಹೇಳಿ, ಏನ್ ಮಾಡ್ತಾ ಇದ್ದೀಯ? ಈಗಷ್ಟೇ ಸರ್ ಮನೆಗ್ ಬಂದಿದ್ದೀವಿ ಮೇಡಮ್. ಈವ್ನಿಂಗ್ ಈ ಮನೆಗ್ ಬಾ. ಅಮ್ಮವ್ರೆ, ಹೇಳಿದ್ದು ಸರಿಯಾಗಿ ಕೇಳೋದು ಇಲ್ವಾ? ಕಿವಿಡಿನಾ ನೀನು? ಈವ್ನಿಂಗ್ ಈ ಮನೆಗ್ ಬಾ, ಕೇಳಿಸ್ತಾ? ಯಾಕೆ ನಿತ್ಯ ಅವಳು ನೀ ಮನೆಗ್ ಬಾ ಅಂತಿದ್ಯಾ? ನಾನು ಆ ಮನೆಗ್ ಹೋಗ್ತೀನಿ, ಅದಕ್ಕೆ. ಇವತ್ತಾ? ಮದ್ವೆ ಆಗೋಯ್ತಲ್ಲ ಮಾಮ್, ಇನ್ನು ಎಷ್ಟು ದಿನ ವೇಟ್ ಮಾಡ್ಬೇಕು ನಾನು? ಅಂದ್ರೆ ಅದು ನಿತ್ಯ ಶಾಪ. ಮದ್ವೆ ಆದವಳು ಅವಳು, ಶಾಪ ಅವಳಿಗೆ, ನನಗಲ್ಲ. ಕರೆಕ್ಟೇ ನಿತ್ಯ, ಆದ್ರೆ ಅವಳು ಸಾಯೋದ್ರಲ್ಲಿ ನೀನ್ ಇಷ್ಟು ಅರ್ಜೆಂಟ್ ಮಾಡೋದು ಒಳ್ಳೇದಲ್ವೇನೋ? ಅಂದ್ರೆ ಅವಳು ಯಾವಾಗ ಸಾಯ್ತಾಳೋ ಅಂತ ನಾನೀಗ ವೇಟ್ ಮಾಡ್ಬೇಕಾ ಮಾಮ್? ನಾನ್ ಮಾಡೋದಿಲ್ಲ. ಜೈ ಜೊತೆ ಅವಳು ಹ್ಯಾಪಿ ಆಗಿದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ಬಿದ್ದಿರ್ಬೇಕಾ? ಐ ಕಾಂಟ್. ಇಲ್ಲ ನಿತ್ಯ, ಜೈ ಜೊತೆ ಅವಳು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ಈ 3 days ಕೂಡ ಫಸ್ಟ್ ನೈಟ್ ನಡೀತಿದ್ದ ಹಾಗೆ ಅವಳು ಕ್ಲೆವರ್ ಆಗಿ ತಪ್ಪಿಸ್ಕೊಂಡ್ಲು. ಈ ಮನೇಲಿ ತಪ್ಪಿಸ್ಕೊಂಡ್ಲು ಮಾಮ್, ಆ ಮನೇಲಿ ಅಲ್ಲ. ಜೈಗಿರೋ ಸ್ಪೀಡ್ಗೆ ಆ ಮನೇಲಿ ಏನಾದ್ರೂ ನಡಿಬಹುದು. ತಾಳಿ ಕಟ್ಟಿಸ್ಕೊಂಡಿರೋ ಹಕ್ಕಿಂದ ಆ ಗಂಗಾ ಬದಲಾದ್ರೂ ಆಗಬಹುದು. ಅವ್ರ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ನ ನಾನು ಸಹಿಸೋಕ್ಕಾಗಲ್ಲ ಮಾಮ್. ಜೈ ಅವಸರ ಮಾಡಿದ್ರು ಗಂಗಾ ಯೋಚಿಸ್ತಾಳೆ ನಿತ್ಯ. ಅವಳು ಕಮಿಟ್ ಆಗೋ ಟೈಪ್ ಹುಡುಗಿ ಅಲ್ಲ. ಅಲ್ದೆ ಅವಳು ನನಗ್ ಮಾತು ಕೊಟ್ಟಿದ್ದಾಳೆ. ಈ ಮಾತೆಲ್ಲ ನಾನ್ ನಂಬಲ್ಲ ಮಾಮ್. ಏನಾದ್ರೂ ಆಗ್ಲಿ, ಇವತ್ತು ನಾನು ಆ ಮನೆಗೆ ಹೋಗ್ಲೇಬೇಕು. ಜೈ ವೈಫ್ ಆಗೇ ಆಗ್ತೀನಿ, ಇದು ಫಿಕ್ಸ್ ಆಗೇ ಬಂದಿದ್ದು. ಓಕೆ ನಿತ್ಯ, ಒಂದ್ ಕೆಲ್ಸ ಮಾಡೋಣ. ನಮ್ ಜ್ಯೋತಿಷಿ ಹತ್ರ ಕೇಳಿ ಅವ್ರ ಸಲಹೆ ತಗೊಂಡು ಏನ್ ಮಾಡು ಅಂತಾರೋ ಹಾಗೆ ಮಾಡೋಣ. ರಿಸ್ಕ್ ಇದು ಬೇಬಿ, ಪ್ಲೀಸ್. ಬೇರೆಯವ್ರ ಸಲಹೆ ಯಾಕೆ ಮಾಮ್? ಯಾವ ರೀತಿಲಿ ರಿಸ್ಕ್? ತಲೆಮಾರ್ಗಳಿಂದ ಆ ಮನೆ ಸೊಸೇರ್ನ ಶಾಪ ಹೇಗ್ ಬಲಿ ತಗೊಳತ್ತೋ ಕೇಳಿದೀನಿ. ಹೋಗ್ಬರ್ತೀನಿ ನಿತ್ಯ. ಹಾ, ಹೋಗ್ಬನ್ನಿ, ಬಾಯ್. ಸಾರ್ಗೆ ನಾನು ಇದನ್ನ ಹೇಳಲೇ ಇಲ್ವಲ್ಲ, ಹೇಗ್ ಗೊತ್ತಾಯ್ತಪ್ಪ? ನಾಳೆ ನಾಚಿಕೆ ಆಗಿ ಇದೊಂದು ವಿಷಯ ನನಗೆ ಹೇಳಿಲ್ಲ, ಆದ್ರೆ ನನಗ್ ಗೊತ್ತು. ಬಾಯ್ ಸ್ವೀಟ್ ಹಾರ್ಟ್. ಕಳ್ಳ ಹೊರಡೋ ದಿನ ಕೂಡ ಬಿಡಲ್ವಲ್ಲ. ಬಾಯ್. ಓಹ್ ಸಾರಿ. ನಿತ್ಯ ಬಾಯ್. ಇದೇ ನೀವು ಕೊಡೋ ಕೊನೆಯ ಮುತ್ತು. ಇನ್ಯಾವತ್ತೂ ನನ್ನ ಮುಟ್ಟೋಕ್ಕೂ ಬಿಡಲ್ಲ. ಹುಡುಗಿ ಜಾತಕದಲ್ಲಿ ಯಾವ ರೀತಿ ದೋಷನೂ ಇಲ್ಲಮ್ಮ. ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿ ನೆಮ್ಮದಿಯಿಂದ ಕಳೆಯುತ್ತೆ. ವಾವ್, ಥ್ಯಾಂಕ್ ಯು ವೆರಿ ಮಚ್ ಮಾಮ್. ಈಗ ನಿನ್ ಡೌಟ್ ಕ್ಲಿಯರ್ ಆಯ್ತಲ್ಲ? ವೇಟ್ ನಿತ್ಯ,
ಸ್ವಾಮಿಗಳೇ, ಯಾವ ರೀತಿ ಸಂದೇಹ ಇದ್ರೂ ನಿಸ್ಸಂಕೋಚವಾಗಿ ಕೇಳಿಯಮ್ಮ. ನನ್ ಮಗಳಿಗೆ ಮದ್ವೆ ಆಗಿದೆ ಸ್ವಾಮಿಗಳೇ. ಆದ್ರೆ ವರನ್ ಕುಟುಂಬಕ್ಕೆ ವಂಶ ಪಾರಂಪರ್ಯವಾಗಿ ಒಂದ್ ಶಾಪ ಇದೆ. ಅದ್ರಿಂದಾಗಿ ಆ ವಂಶಸ್ಥರು ಮದ್ವೆ ಆಗೋ ಮೊದಲನೇ ಹೆಂಡತಿ ಸಾಯ್ತಾ ಬರ್ತಿದ್ದಾರೆ. ಈಗ ನನ್ ಮಗಳು ಆ ವಂಶದ ವಾರಸ್ದಾರಂಗೆ ಮೊದಲನೇ ಹೆಂಡತಿ. ಮದ್ವೆ ಆಗಿ 5 ದಿನ ಆಯ್ತು. ಇನ್ನು 3 ರಾತ್ರಿ ಕೂಡ ಮುಗ್ದಿಲ್ಲ. ಮದ್ವೆ ಆದ್ಮೇಲೆ ನಮಗ್ ಶಾಪದ ಬಗ್ಗೆ ಗೊತ್ತಾಯ್ತು. ನಿಮ್ಮ ಸಂದೇಹ ನನಗರ್ಥ ಆಯ್ತಮ್ಮ. ಮದುವೆ ಆದ್ಮೇಲೆ ಶಾಪದ ಬಗ್ಗೆ ಗೊತ್ತಾಗಿದ್ರಿಂದ, ಅದೃಷ್ಟವಶಾತ್ 3 ರಾತ್ರಿ ಇನ್ನೂ ಕಳೆಯದೇ ಇದ್ದಿದ್ರಿಂದ ಈ ಕ್ಷಣ ಆ ವಿವಾಹ ಬಂಧನನ ರದ್ದು ಮಾಡ್ಕೊಳ್ಳೋದು ಒಳ್ಳೆಯದು. ಮನೆ ಯಾಕೆ ಚಂದ್ರಕ ಇಷ್ಟು ಪ್ರಶಾಂತವಾಗಿದೆ? ಇದನ್ನ ನೋಡೋಕ ನಾವಿಲ್ಲಿರೋದು. ತೂಫಾನ್ ಬರಕ್ಕೂ ಮೊದ್ಲು ಕೂಡ ಪ್ರಕೃತಿ ಹೀಗೆ ಪ್ರಶಾಂತವಾಗಿರುತ್ತೆ. ತೂಫಾನ್ ಬಂದ ಮೇಲೆನೆ ಪ್ರಳಯ ಬೀಭತ್ಸ ಹೇಗಿರುತ್ತೆ ತಿಳಿಯೋದು. ನನ್ಗೆ ಆ ಬೀಭತ್ಸನ ನೋಡ್ಬೇಕಾಗಿದೆ. ಈಗ್ಲೇ ತೋರಿಸ್ತೀನಿ, ಬನ್ನಿ. ಅಲ್ಲ, ಇದು ಮದುವೆ ಆಗಿರೋ ಮನೆನಾ ಅಥವಾ ಶವ ಬಿದ್ದಿರೋ ಮನೆನಾ ಅಜ್ಜಿ? ಏನಾಯ್ತು? ಒಂದು ಸಂತೋಷ ಇಲ್ಲ, ಸಂಭ್ರಮ ಇಲ್ಲ. ಸ್ಮಶಾನದ ಹಾಗೆ ನಿಶ್ಶಬ್ದವಾಗಿದೆ ಮನೆ. ಹೋಲ್ಸೋಕೆ ಬೇರೆ ಏನು ಹೋಲಿಕೆನು ಸಿಕ್ಲಿಲ್ವಾ ಚಂದ್ರಿಕಾ ನಿನ್ಗೆ? ಮತ್ತೆ ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕು ಬಾವಾ? ಹಬ್ಬದ ತರ ಇರ್ಬೇಕು. ಇಷ್ಟು ದಿನ ಅದೇ ಅಲ್ವಾ ಅಣ್ಣ ಮಾಡಿದ್ದು? ನಾವ್ ಮಾಡೋದಲ್ಲ ಅತ್ಗೆ, ನಮ್ ಮನೆಗ್ ಬಂದಿರೋ ಹೊಸ ಸೊಸೆ ಏನ್ ಮಾಡಿದಾಳೆ ಅಂತ. ಏನ್ ಮಾಡ್ಬೇಕು? ಈ ಮನೆ ದೀಪ ಹಚ್ಚಿದ್ರೆ ಸಾಕಾ ಅಜ್ಜಿ? ಮದ್ವೆ ಆಗಿ 5 ದಿನ ಆಗಿದೆ. ಕನಿಷ್ಠ ಅವಳ ಕೈಯಾರ ಒಂದ್ ಕಾಫಿ ಕೂಡ ಕೊಡ್ಲಿಲ್ಲ. ಈಗೇನು ನಿತ್ಯ ಮಾಡಿದ ಕಾಫಿನ ನೀನ್ ಕುಡಿಬೇಕು ಅಷ್ಟೇ ತಾನೆ? ಕಲ್ಪನಾ, ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಅಂತ ನಿತ್ಯ ಹೇಳು. ಪ್ರಳಯ ಅಂದ್ರೆ ಏನು ಅಂದ್ಕೊಂಡೆ? ಕಾಫಿ ಕಾಣ್ತಿದ್ದ ಹಾಗೆ ಇಷ್ಟು ಸಿಂಪಲ್ ಆಗಿ ಮುಗಿಸಿದ್ಯಲ್ಲ. ಈ ಸಿಂಪಲ್ ಸೀರಿಯಸ್ ಆಗೋದು. ವೇಟ್ ಮಾಡಿ. ಅಮ್ಮ ನಿತ್ಯ, ನಿನ್ ಕೈಯಾರೆ ಎಲ್ರಿಗೂ ಕಾಫಿ ಕೊಡ್ಬೇಕಂತೆ. ಬಾರಮ್ಮ. ಈಗ್ಲಾ? ಹೊಸ ಸೊಸೆ ಇನ್ನೂ ಅಡ್ಗೆ ಮನೆ ಮುಖ ನೋಡಿಲ್ಲ ಅಂತ ನಿಮ್ ಚಂದ್ರಿಕಾ ಚಿಕ್ಕಮ್ಮ ಒಂದೇ ಗಲಾಟೆ ಮಾಡ್ತಿದ್ದಾಳೆ. ಒಳ್ಳೆ ಕಾಫಿ ಕೊಟ್ಟು ಆ ಗಾಬರಿ ಹೋಗ್ಸಮ್ಮ. ಬಾ ಬಾ. ಅತ್ಗೆ, ನೀವೆಲ್ಲಿಗೆ? ನಮ್ ಹುಡುಗಿ ಬಂದಾಯ್ತಲ್ಲ, ಇನ್ ನಿಮ್ ಡ್ಯೂಟಿ ಮುಗ್ದ ಹಾಗೆ. ಮೊನ್ನೆ ಬೀರು ಕೀಸ್ ಕೊಟ್ಟ ಹಾಗೆ ಇವತ್ತಿಂದ ಕಿಚನ್ ಕೂಡ ವಹಿಸ್ಕೊಟ್ಬಿಡಿ. ನೀನ್ ಹೋಗಮ್ಮ. ಅತ್ಗೆ, ನೀವ್ ಬಂದ್ ಕೂತ್ಕೊಳ್ಳಿ. ಬರ್ತಿದ್ದಾಗೆ ಅಡ್ಗೆ ಯಾಕೆ ಮಾಡ್ಬೇಕು? ಮತ್ತೆ ಬರ್ತಿದ್ದ ಹಾಗೆ ಕೀ ಮಾತ್ರ ಯಾಕಜ್ಜಿ? ಎಲ್ಲಾ ಜವಾಬ್ದಾರಿನೂ ಅಷ್ಟು ಬೇಗ ಯಾಕಂತ ಅವತ್ತೇ ಕೇಳಿದ್ನಲ್ಲ. ಈಗೇನ್ ಬಾವ? ಯಾಕೆ ಹೋಗ್ಬಾರ್ದಾ? ಅಂದ್ರೆ ಕಾರಿದ್ದಾಗ ಸ್ಕೂಟಿ ಯಾಕೆ ಅಂತ. ಕ್ಲೋಸ್ನೆಸ್ಗೋಸ್ಕರ. ಸಾರ್, ಹತ್ರ ಇರೋಕೆ ನಾಣಿ. ಒಂದ್ ದೊಡ್ಡ ಮನೆ ಇದೆ ಅಂತ ಅನ್ಕೋ. ಅದ್ರಲ್ಲಿ ಎಲ್ಲಿ ಯಾವ ವಸ್ತು ಇದೆ ಅಂತ ಒಂದನ್ನ 2 ಸಲ ನೋಡಿದ್ರೆ ನೆನ್ಪಿರೋದು. ಇನ್ನು ಮನುಷ್ಯರು ಯಾರೆಲ್ಲ ಎಲ್ಲಿರ್ತಾರೆ ಅಂತ ಆ ಮನೇಲಿ ಹುಡುಕಿ ಕಂಡು ಹಿಡಿಬೇಕು. ಇನ್ ಕೇಸ್ ಅದೇ ಚಿಕ್ಕ ಮನೆ ಅಂದ್ಕೋ, ಪ್ರತಿ ವಸ್ತುನೂ ಕಾಣಿಸುತ್ತೆ, ಪ್ರತಿ ಮನುಷ್ಯನೂ ಕಣ್ಮುಂದೆ ಇರ್ತಾನೆ. ದೊಡ್ಡದಕ್ಕೂ ಚಿಕ್ಕದಕ್ಕೂ ಇರೋ ವ್ಯತ್ಯಾಸನೇ ಇದು ನಾಣಿ. ಕರೆಕ್ಟೇ ಸಾರ್. ಆದ್ರೆ ಕಾರ್ಗೂ ಸ್ಕೂಟಿಗೂ ಲಿಂಕ್ ಏನು ಅಂತ ನಿನ್ ದಡ್ಡ ತಲೆಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಕಾರಲ್ಲಾದ್ರೆ ನಾನ್ ಸೀಟಲ್ ನಾನು, ಅವಳ ಸೀಟಲ್ ಅವಳು ಕೂತಿರ್ತಾಳೆ. ಇಬ್ರು ಮಧ್ಯೆ ಗೇರ್ ಗ್ಯಾಪ್ ಇರುತ್ತೆ. ರೋಡಲ್ಲಿ ಹಳ್ಳ ಕೊಳ್ಳ ಹಂಪು ಅಪ್ ಅಂಡ್ ಡೌನ್ ಕೂಡ ಇರುತ್ತೆ. ಏನೇ ಆದ್ರೂ ಅವಳ ಹತ್ರ ಆಗಕ್ಕಾಗಲ್ಲ. ಅದೇ ಸ್ಕೂಟಿ ಅಂದ್ಕೋ, ಇಬ್ರು ಹಿಂದೆ ಮುಂದೆ ಹತ್ತತ್ರ ಕೂತಿರ್ತೀವಿ.
ಇಬ್ರು ಮಧ್ಯೆ ಯಾವ ಅಡ್ಡಿನೂ ಇರಲ್ಲ. ಹತ್ರ ಇರೋದು ಅಂದ್ರೆ ಇದೇ ನಾಣಿ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಕೋಟಿ ರೂಪಾಯಿ ಕಾರಲ್ಲಿ ಇಲ್ದಿರೋ ಸೌಕರ್ಯ ₹1,00,000 ಬೆಲೆ ಇಲ್ದಿರೋ ಸ್ಕೂಟಿಲಿದೆ ಅಂತ. ದಟ್ಸ್ ಗುಡ್. ಹೌದು, ನಿಮ್ ಮೇಡಮ್ಗೆ ಏನ್ ಹೇಳ್ತೀಯಾ? ನಾನೇನ್ ಹೇಳ್ಬೇಕು ಮಹಾಪ್ರಭು? ಮತ್ತೆ ನಾನ್ ಹೇಳ್ಬೇಕಾ? ಐಡಿಯಾ ನಿಮ್ದು, ಸುಳ್ಳು ನಾನ್ ಹೇಳ್ಬೇಕಾ ಸಾರ್? ಏ ನಾಣಿ, ನಿತ್ಯ ಬಂದ್ಲು. ಡೂ ಸಮಥಿಂಗ್ ನಾಣಿ. ಡೂ ಸಮಥಿಂಗ್ ಅಂದ್ರೆ ನಾನೇನ್ ಮಾಡೋದು ಸಾರ್? ಏನ್ ಮಾಡ್ತಾನೋ ಏನೋ. ಗಾಡಿ ನಿಲ್ಸಿ. ಗಾಡಿ ನಿಲ್ಸಿ. ಯಾಕೆ? ನಿಲ್ಸಿ, ನೀವು ನಿಲ್ಸಿ. ಏನಾಯ್ತು ನಿತ್ಯ? ನೀವು ಎತ್ತಿನ ಗಾಡಿ ಓಡಿಸ್ತಿದ್ದೀರಾ ಇಲ್ಲ ಸ್ಕೂಟಿ ಓಡಿಸ್ತಿದ್ದೀರಾ? ಇದು ಸ್ಕೂಟಿನೇ ಅಲ್ವಾ? ಮತ್ ಯಾಕೆ ಎಷ್ಟು ಸ್ಲೋ ಆಗಿ ಹೋಗ್ತಿದ್ದೀರಾ? ಅಂದ್ರೆ ತುಂಬಾ ಸ್ಪೀಡ್ ಹೋಗೋದು ಒಳ್ಳೇದಲ್ಲ ಅಲ್ವಾ? ಓ, ಈಗ ಹೋಗೋ ಬದ್ಲು ನಡ್ಕೊಂಡೇ ಹೋಗ್ಬೋದು. ಈಗ ನಡೆದ್ರೆ ಕಾಲ್ ನೋವು ಬರುತ್ತಲ್ವಾ? ತುಂಬಾ ಹೊತ್ತು ಕೂತಿದ್ರೆ ಸೊಂಟ ಕೂಡ ನೋವಾಗುತ್ತೆ. ಬೇಗ ಹೊರಡಿ. ಸರಿ. ಏನ್ ನೋಡ್ತಿದ್ದೀರಾ? ಹೊರಡಿ. ಅಲ್ಲಿ ನೋಡು ನಿತ್ಯ, ಆ ಬೈಕ್ ಮೇಲೆ ಹೋಗ್ತಿರೋ ಫ್ಯಾಮಿಲಿ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ನಮ್ಗಿಂತ ಸ್ಪೀಡ್ ಆಗಿ ಹೋಗ್ತಿದ್ದಾರೆ ಅನ್ಸ್ತಿದೆ. ನಾನ್ ಕೇಳಿದ್ದು ಸ್ಪೀಡ್ ಬಗ್ಗೆ ಅಲ್ಲ, ಸಿಚುವೇಶನ್ ಬಗ್ಗೆ. ಒಂದ್ಸಲ ಅವ್ರ ಪ್ಲೇಸ್ ಅಲ್ಲಿ ನಮ್ಮನ್ನ ನೆನೆಸ್ಕೋ. ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ರಿಯಲ್ ಆಗಾದ್ರೆ ಎಷ್ಟು ಚೆನ್ನಾಗಿರುತ್ತೋ. ಏನಪ್ಪಾ ಯೋಚನೆ ಮಾಡಿದ್ದು? ಒಂದು ಬೈಕ್, ಅದ್ರ ಮೇಲೆ ನೀನು ನಾನು, ನಮ್ 4 ಮಕ್ಳು. 4? ಯಾಕೆ ಸಾಲಲ್ವಾ? ಹಾಗಾದ್ರೆ 10 ಮಕ್ಳಿರ್ಲಿ. ಓ, ನೀವು ಹಾಗ ಅರ್ಥ ಮಾಡ್ಕೊಂಡ್ರಾ? ಇನ್ನೊಬ್ಬ ಇದ್ರೆ ಒಟ್ಟು 11 ಜನ ಕ್ರಿಕೆಟ್ ಟೀಮ್ ಆಗತ್ತೆ. ಐಡಿಯಾ ಸೂಪರ್ ಆಗಿದೆ ಅಲ್ವಾ? ಇವತ್ತಿಂದ ಅದ್ರ ಕಡೆನೇ ಯೋಚನೆ ಮಾಡೋಣ ನಿತ್ಯ. ಮಕ್ಕಳನ್ನ ಹೇರೋದೇ ಒಂದ್ ಕೆಲಸ ಮಾಡ್ಕೊಳ್ಳೋಣ. ಈ ದೇಶಕ್ಕೆ ಬೇಕಾಗಿರೋ ಸೈನಿಕರನ್ನೋ, ಸಿನಿಮಾ ಸ್ಟಾರ್ಸ್ನೋ, ಕ್ರೀಡಾಪಟುಗಳನ್ನೋ, ರಾಜಕೀಯ ನಾಯಕರನ್ನೋ, ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ರು ನಮ್ಮನೇಲೇ ಇರಬೇಕು. ತುಂಬಾ ದೊಡ್ಡ ಕನ್ಸೇ ಇದೆ ನಿಮಗೆ. ಥಿಂಕ್ ಬಿಗ್ ನಿತ್ಯ. ನಾನ್ ಕನ್ಸ್ ಕಾಣ್ತಾ ಇರ್ತೀನಿ, ನಿನ್ ಮಕ್ಳನ್ನ ಹೇರ್ತಾ ಇರು. ಇದೇ ಕೆಲ್ಸ ನಮ್ಗೆ. ಸರಿ, ಮೊದ್ಲು ನಮ್ಮನೆಗ್ ನಡೀರಿ. ಹೌದು, ಅಷ್ಟೊಂದು ಎಮೋಷನಲ್ ಆದ್ರಲ್ಲ, ಅಂತದ್ ಏನ್ ಹೇಳ್ದೆ ಅವರಿಗೆ? ಏನೋ ಒಂದ್ ಹೇಳ್ದೆ, ನಡೀರಿ ಬೇಗ. ಅವ್ರನ್ನ ಹೇಗ್ ಕನ್ವಿನ್ಸ್ ಮಾಡಿದ್ಯೋ ಹೇಳು. ಈಗ ನಾವ್ ಹೋಗೋದ್ ಅಗತ್ಯನಾ, ನಿಮಗ್ ಹೇಳೋದ್ ಅಗತ್ಯನಾ? ನಮ್ನ ಹೋಗೋಕ್ ಬಿಡೋ ಹಾಗೆ ಏನ್ ಹೇಳ್ದ್ಯೋ ಹೇಳು. ಹೇಳಿದ್ರೆ ನೀವು ಫೀಲ್ ಆಗ್ತಿರೇನೋ. ಹೇಳ್ದೆ ಇದ್ರೆ ಇನ್ನೂ ಫೀಲ್ ಆಗ್ತೀನಿ. ನನ್ ಕರ್ಮ. ಒಂದ್ ಕಾಲದಲ್ಲಿ ನನ್ ಗಂಡ ತುಂಬಾ ದೊಡ್ಡ ಕೋಟೇಶ್ವರ ಸರ್. ಪಾರ್ಟ್ನರ್ಸ್ ಮೋಸ ಮಾಡಿದ್ರಿಂದ ಎಲ್ಲ ಹೋಗಿ ಈಗ ಬಿಕಾರಿ ಆಗಿದ್ದಾರೆ. ಹೀಗೆ ಹೇಳ್ದೆ. ಏನೇ ನೀನು, ಯಾರಾದ್ರೂ ಅಷ್ಟು ಕೆಟ್ಟ ಕತೆ ಹೇಳ್ತಾರಾ? ಸಿನಿಮಾ ಹೀರೋ ತರ ಇದ್ದೀರಾ ಅಂತ ಸಿನಿಮಾ ಕಷ್ಟ ಹೇಳ್ದೆ. ಪಾಪ ಅವ್ರ ಮನ್ಸ್ ಕರ್ಗೋಗಿ ಹೋಗೋಕೆ ದಾರಿ ಬಿಟ್ಟು ಹೆಲ್ಮೆಟ್ ಕೂಡ ಕೊಟ್ರು. ಹೌದು,
ಹೆಲ್ಮೆಟ್ ನ ತಾಳಿ ತರ ಕಣ್ಣಿಗೊತ್ಕೊ ಅಂತಂದ್ರೆ ನೀನ್ ಯಾಕೆ ಕೆಲಸ ಮಾಡ್ಲಿಲ್ಲ? ಮನೆಗೆ ಹೋದ್ಮೇಲೆ ಮಾಡ್ತೀನಿ, ನೀವ್ ಮೊದ್ಲು ಹೊರಡಿ. ಮನೆಗೆ ಹೋದ್ಮೇಲೆ ನಿನ್ನ ನೋಡ್ಕೋತೀನಿ. ನಿತ್ಯ ನನ್ ಜೊತೆನೆ ಬಂದ್ಲು, ಇಲ್ಲಿದಳಲ್ಲ. ಏನು ಒಬ್ಳೇ ಬರೋದ್ ಬಿಟ್ಟು ಜೈನು ಕರ್ಕೊಂಡ್ ಬಂದ್ಯಲ್ಲ? ನಾನ್ ಕರೀಲಿಲ್ಲ ಮೇಡಮ್, ಸಾರೇ ಬಂದಿತ್ತು. ನಿತ್ಯ ಮನೇಲೇ ಇದ್ದಾಳೆ. ಜೈ ಆಗ್ಲೇ ನೋಡ್ಬಿಟ್ಟ. ನೀವ್ ಗಾಬರಿ ಆಗ್ಬೇಡಿ ಮೇಡಮ್, ಏನಾದ್ರೂ ಹೇಳಿ ಸರ್ನ ಕಳಿಸ್ತೀನಿ. ಬೇಗ ಹಾಕ್ ಮಾಡು, ಇಲ್ದಿದ್ರೆ ಅನಾಹುತ ಆಗತ್ತೆ. ಏನಂಟಿ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ತಿದ್ದೀರಾ? ನಥಿಂಗ್ ಜೈ, ನೀನ್ ಟೀ ಕುಡಿತ್ಯಾ, ಕಾಫಿ ಕುಡಿತ್ಯಾ, ಇಲ್ಲ ಜ್ಯೂಸ್ ಕೊಡುವಂತ್ಯಾ ಅಂತ ಕೇಳ್ತಿದ್ದೆ. ಹಾ, ಅವ್ರಿಗೆ ಕಾಫಿ ಇಷ್ಟ ಮಾಮ್, ಕಾಫಿ ತಗೋಬಾ. ಓಕೆ, ಐ ವಿಲ್ ಅರೇಂಜ್ ಇಟ್. ನನ್ ಇಷ್ಟ ಕಷ್ಟ ನಿನಗ್ ಗೊತ್ತಿದ್ಯಲ್ಲ, ಗುಡ್. ಗೊತ್ತಿಲ್ದೆ ನಿಮ್ಮನ್ನ ಮದ್ವೆ ಮಾಡ್ಕೋತೀನಾ? ಓ, ಇನ್ನು ಏನ್ ಗೊತ್ತು ನನ್ ಬಗ್ಗೆ ನಿನಗೆ? ಎಲ್ಲ ಗೊತ್ತು. ಅಂದ್ರೆ ನೀವು ಒಂದು ವಿಷಯದ ಬಗ್ಗೆ ವೇಟ್ ಮಾಡ್ತಿರೋದು ಅದು ಇವತ್ತೇ ಅಂತ ಗೊತ್ತು. ಯಾವ ವಿಷಯ? ಆ ವಿಷಯನೇ. ಆ ವಿಷಯನಾ? ಆ ವಿಷಯ ಅಂದ್ರೆ? ಅದೇ ರೀ. ಅದೇ ಯಾವುದು? ನನ್ನ ಹತ್ರ ಹೇಳ್ಸಕ್ ನೋಡ್ತಿದ್ದೀರಾ, ನಿಮಗ್ ಗೊತ್ತಿಲ್ಲ ಪಾಪ. ಯು ಮೀನ್ ಫಸ್ಟ್ ನೈಟ್? ಮೈ ಡಾರ್ಲಿಂಗ್, ನೀನಿಷ್ಟು ಫಾಸ್ಟ್ ಯಾವಾಗದೆ? ನಾನು ಯಾವಾಗ್ಲೂ ಫಾಸ್ಟೇ. ನೀವೇ ಇನ್ನೂ ಇಲ್ಲೇ ಕೂತಿದ್ದೀರಾ. ಇನ್ನೇನ್ ಮಾಡ್ಲಿ? ಹೋಗಿ ಏರ್ಪಾಡ್ ಮಾಡಿ, ಹೂ ತಗೊಂಡು ಡೆಕೋರೇಷನ್ ಎಲ್ಲ ಮಾಡಿ. ಅಂದ್ರೆ ನಿನ್ಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ಯಲ್ಲ? ಅದು ನಿನ್ನೆ, ಇವತ್ತಲ್ಲ. ನಿಜನಾ? ನೀವು ಹೋಗೋದೇ ತಡ. ಬಾಯ್, ಬೇಗ ಬಂದ್ಬಿಡು. ಬಾಯ್. ಅಮ್ಮ, ಹೇಗೋ ಇವ್ರನ್ನ ಕಳಿಸ್ದೆ. ಜೈಯಲ್ಲಿ ಹೊರಟ್ರು ಮೇಡಮ್, ಕಳಿಸ್ಬಿಟ್ಟೆ. ಅಷ್ಟು ಬೇಗ? ನೀನ್ ಗ್ರೇಟ್ ಗಂಗಾ, ಯಾವ ಕೆಲ್ಸ ಆದ್ರೂ ಫಾಸ್ಟ್ ಆಗಿ ಈಸಿಯಾಗಿ ಮಾಡ್ತೀಯ.
ಅವ್ರನ್ನ ಮನೆಯಿಂದ ಕಳ್ಸೋದಕ್ಕೆ ನಾನೇ ಆಸೆ ಹುಡ್ಸಿ ಮಾತಾಡ್ದೆ. ಈಗ ಇದರಿಂದ ಹೇಗೆ ಹೊರಗ್ ಬರ್ಲಿ? ಈ ಫಸ್ಟ್ ನೈಟು ಹೇಗೆ ಹಾಳು ಮಾಡ್ಲಿ? ಚಂದ್ರಿಕಾ ಬೇರೆ ಏನ್ ಪ್ಲಾನ್ ಮಾಡಿದಾಳೋ ಏನೋ. ಕನಸ ನನಸ ಇವತ್ತು ನಡೆಯೋ ನನ್ನ ಶೋಭನ ಲಲಲ ಸರ್, ಒಳಗಡೆ ಮೇಡಮ್ ಆಗ್ಲೇ ರೆಡಿ ಆಗಿದ್ದಾರೆ. ನೀವು ರೆಡಿ ಆದ್ರ? ನಾನು ತಾಳಿ ಕಡ್ದಾಗಿಂದಾನೆ ರೆಡಿ ನಾಣಿ. ತುಂಬಾ ಉತ್ಸಾಹದಲ್ಲಿರೋ ಆಗಿದೆ. ಇಲ್ವಾ ಮತ್ತೆ? ಈ ರಾತ್ರಿಗೋಸ್ಕರನೇ ಎಷ್ಟು ರಾತ್ರಿಯಿಂದ ವೆಯ್ಟ್ ಮಾಡಿದೀನಿ. ಮತ್ತೆ ಮೊನ್ನೆ ಮೇಡಮ್ ಮನೇಲಿದ್ದಾಗ ಟೆನ್ಷನ್ ಆಗಿದ್ರಿ, ಇವತ್ತು ಆ ಭಯ ಇಲ್ವಾ ಸರ್? ಯಾಕೆ ಭಯ ಇಲ್ಲ ನಾಣಿ? ತುಂಬಾ ಭಯ ಇದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಶುರುವಾಗೋ ಈ ಶೋಭನ ಎಲ್ಲಿ ನನ್ನಿಂದ ನಿಂತು ಹೋಗುತ್ತೋ ಅಂತ ಭಯ ಪಡ್ತಿದ್ದೀನಿ. ನಾನ್ ಕಂಡಿರೋ ಕನ್ಸು, ಆಸೆ, ಆಕಾಂಕ್ಷೆ ರೀಚ್ ಆಗ್ತೀನೋ ಇಲ್ವೋ ಅಂತ ಭಯ ಪಡ್ತಿದ್ದೀನಿ. ಇಷ್ಟು ದಿನದ ನನ್ನ ವೈಟಿಂಗ್ಗೆ ಈ ನೈಟ್ ಈಡೇರುತ್ತೋ ಇಲ್ವೋ ಅಂತ ಭಯ ಪಡ್ತಾ ಇದ್ದೀನಿ. ಆದ್ರೆ ಒಂದ್ ಮಾತು ಮಾತ್ರ ನಿಜ ನಾಣಿ, ನಮ್ಮ ಸೂರ್ಯ ದೇವರ ವಂಶಕ್ಕೆ ವಾರಸ್ದಾರ ಆಗಿರೋ ನಾನ್ ಮುಂದಿನ ತಲೆಮಾರು ಹೆಮ್ಮೆಯಿಂದ ಹೇಳೋ ಹಾಗೆ ಮಾಡ್ತೀನಿ ಅಂತ ನಾನ್ ಹುಟ್ಟಿರೋ ಪಂಚೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ಪರಿಮಳ ಬರ್ತಿರೋ ಈ ಮಲ್ಗೆ ಹೂ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಬೆಳಗ್ತಿರೋ ಅಗರಬತ್ತಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಪಂಚಭೂತದ ಸಾಕ್ಷಿಯಾಗಿ, ಹಾಲು ಹಣ್ಣಿನ ಸಾಕ್ಷಿಯಾಗಿ. ಓ ದೇವ್ರೆ, ಅಷ್ಟು ಸಾಕ್ಷಿ ಯಾಕೆ ಸರ್? ಏನೋ ನಾಣಿ, ಫ್ಲೋಲ್ ಹೇಳ್ಬಿಟ್ಟೆ. ಅದ್ ಸರಿ, ಆ ಸಾಕ್ಷಿನ ಅಲ್ಲೇ ನಿಲ್ಸ್ಬಿಟ್ರಲ್ಲ, ಅದೇನು ವಾಕ್ಯ ಪೂರ್ತಿ ಮಾಡಿ. ಶಕ್ತಿ ಇಲ್ಲ ನಾಣಿ. ಹೌದು, ನನ್ನ ಹೆಂಡತಿಯಲ್ಲಿ ಶಕ್ತಿ ಇಲ್ಲ ಅಂದ್ಮೇಲೆ ಮೇಡಮ್ ಯಾಕೆ ಸರ್? ಅದೇ ಬರ್ತಾರೆ, ವೇಟ್ ಮಾಡಿ ಅಂದೆ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.